ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಸಿರು ಶಾಲೆ ಯೋಜನೆಗೆ ಚಾಲನೆ ನೀಡಲಾಗಿದೆ. ಗುಂಟಪ್ಪನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನ ಮಹೋತ್ಸವ ಆಚರಣೆಯ ಅಂಗವಾಗಿ ಹಸಿರು ಶಾಲೆ ಯೋಜನೆಗೆ ಚಾಲನೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಶಿಕ್ಷಣ ಇಲಾಖೆ ಮತ್ತು ಈಶಾ ಔಟ್ರೀಚ್ನ ಜಂಟಿ ಸಹಯೋಗದೊಂದಿಗೆ ಯೋಜನೆಗೆ ಚಾಲನೆ ಕೊಡಲಾಗಿದೆ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಪಿ ರಾಮಲಿಂಗೇಗೌಡರು ಸಸಿಯನ್ನ ನೆಡುವ ಮೂಲಕ ಈ ವಿನೂತನ ಯೋಜನೆಗೆ ಚಾಲನೆ ನೀಡಿದರು. ಮಕ್ಕಳು ತಾವೆಲ್ಲ ಶಾಲೆಗೆ ಬರ್ತಾ ಇದ್ದೀರಾ. ಕಷ್ಟಪಟ್ಟು ಓದೋದಕ್ಕಿಂತ ತಾವುಗಳೆಲ್ಲ ಇಷ್ಟಪಟ್ಟು ಓದಿ. ಯಾಕೆಂದ್ರೆ ಶಿಕ್ಷಣನೇ ಶಕ್ತಿ. ಈ ಶಿಕ್ಷಣವನ್ನು ಪಡೆದು ಕಾರಣದಿಂದ ನಾವೆಲ್ಲ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ಎಷ್ಟೋ ವಿಚಾರಗಳನ್ನ ತ್ಯಾಗ ಮಾಡಿ ಶಿಕ್ಷಣಕ್ಕೆ ಗಮನ ಕೊಟ್ಟ ಕಾರಣ ನಾವೆಲ್ಲ ಇವತ್ತಿನ ದಿನ ಸ್ಟೇಜ್ ಮೇಲೆ ಕೂತಿದ್ದೀವಿ. ಆ ಪ್ರಕಾರ ನೀವುಗಳು ಮುಂದೊಂದು ದಿನ ಇಂಥ ಒಂದು ಸ್ಟೇಜ್ ಅಲ್ಲಿ ಕೂರ್ಬೇಕು ಅಂತ ಹೇಳಿದ್ರೆ ಈಗ ನಿಮ್ಮ ಏನು ವಿದ್ಯಾರ್ಥಿ ಜೀವನ ಇದೆ, ಇಲ್ಲಿ ಶಿಕ್ಷಣವನ್ನ ಪಡ್ಕೋಬೇಕು. ವಿಶೇಷವಾಗಿ ಮಹಿಳೆಯರಿಗೆ ಪರಿಸರ ಜಾಗೃತಿ ಸಭೆ, ಆಟಗಳು, ರಸಪ್ರಶ್ನೆ, ಬಹುಮಾನ, ಸಸಿ ವಿತರಣೆ ಈ ತರ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಕಳೆದ ವರ್ಷ ಒಂದು 22 ಹಳ್ಳಿಗಳಲ್ಲಿ ನಡೆಸಿದ್ವಿ. ಈ ವರ್ಷ ಒಂದು 35 ಹಳ್ಳಿಗಳಿಗೆ ಅದನ್ನ ವಿಸ್ತರಿಸಿದೀವಿ. ಮಹಿಳೆಯರಲ್ಲಿ ಒಂದು ಪರಿಸರ ಜಾಗೃತಿ ಮೂಡಬೇಕು. ಇವಿಷ್ಟೇ ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.